ಸಿಲಿಕಾನ್ ಸಿಟಿಯಲ್ಲಿ ಲೇಡೀಸ್ ಪಿಜಿ ಸೇಫ್ ಅಲ್ವಾ ಅನ್ನುವಂತ ಪ್ರಶ್ನೆ ಕಾರಣ ಆಗಿದೆ ಈ ಘಟನೆ. ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿದೆ. ಸೋಲದೇವನಹಳ್ಳಿ ಪಿಜಿ ಮಾಲೀಕ ಅಶ್ರಫ್ನಿಂದ ಈ ಕೃತ್ಯ ನಡೆದಿರೋದು. ವಿದ್ಯಾರ್ಥಿನಿಯನ್ನ ನಿರ್ಜನ ಪ್ರದೇಶಕ್ಕೆ ಹೊತ್ತೊಯ್ದು ಈ ರೀತಿಯಾಗಿ ಕೃತ್ಯ ಮಾಡಿದ್ದಾರೆ. ವಿದ್ಯಾರ್ಥಿನಿ ಪಿಜಿಗೆ ಸೇರಿ 10 ದಿನ ಆಗಿತ್ತಷ್ಟೇ. ಸೋಲದೇವನಹಳ್ಳಿ ಠಾಣೆಗೆ ಸಂತ್ರಸ್ತೆ ವಿದ್ಯಾರ್ಥಿನಿ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಪಿಜಿಗೆ ಸೇರಿ 10 ದಿನ ಅಷ್ಟೇ ಆಗಿತ್ತು. ವಿದ್ಯಾರ್ಥಿನಿಯನ್ನ ನಿರ್ಜನ ಪ್ರದೇಶಕ್ಕೆ ಪಿಜಿಯ ಮಾಲೀಕ ಅಶ್ರಫ್ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾನೆ. ಸದ್ಯ ಸೋಲದೇವನಹಳ್ಳಿ ಠಾಣೆಗೆ ಸಂತ್ರಸ್ತೆ ವಿದ್ಯಾರ್ಥಿನಿ ದೂರನ್ನ ಕೊಟ್ಟಿದ್ದಾಳೆ. ನಿನ್ನೆ ರಾತ್ರಿ ಕಾರಿನಲ್ಲಿ ವಿದ್ಯಾರ್ಥಿಯನ್ನ ಹೊತ್ತೊಯ್ದು ಅಶ್ರಫ್ ಅತ್ಯಾಚಾರ ಮಾಡಿದ್ದಾನೆ. ನಿರ್ಜನ ಪ್ರದೇಶದಲ್ಲಿ ಈ ಕೃತ್ಯ ನಡೆದಿದೆ. ಆರೋಪಿಯನ್ನ ಬಂಧಿಸಿ ಸ್ಥಳ ಮಹಜರನ್ನ ನಡೆಸಲಾಗಿದೆ ಪೊಲೀಸರಿಂದ. ವಿದ್ಯಾರ್ಥಿನಿ ಆ ಪಿಜಿಗೆ ಸೇರಿ 10 ದಿನ ಕಳೆದಿತ್ತಷ್ಟೇ. ಆ ಪಿಜಿಯ ಮಾಲೀಕ ಅಶ್ರಫ್ ನಿನ್ನೆ ರಾತ್ರಿ ಕಾರ್ನಲ್ಲಿ ವಿದ್ಯಾರ್ಥಿನಿಯನ್ನ ಹೊತ್ತೊಯ್ದು ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಎಸಗಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಪಿಜಿ ಮಾಲೀಕನೇ ವಿದ್ಯಾರ್ಥಿನಿ ಮೇನ್ನ ಅತ್ಯಾಚಾರ ಮಾಡಿರುವಂತಹ ಘಟನೆ, ಈ ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ? ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದಾಳೆ ವಿದ್ಯಾರ್ಥಿನಿ? ಬೆಂಗಳೂರಿನ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಅತ್ಯಾಚಾರ ಪ್ರಕರಣ ಇದು. ಏನು ಹೊರ ರಾಜ್ಯದ ಮೂಲದ ಒಬ್ಬ ವಿದ್ಯಾರ್ಥಿನಿ ಮೇಲೆ ಪಿ ಜಿ ಓನರ್ ಅಶ್ರಫ್ ಅಂತ ಏನಿದ್ದಾನೆ ಆತನೇ ಸಹ ಆಕೆಯನ್ನು ಅತ್ಯಾಚಾರ ಎಸಗಿದ್ದಾನೆ ಅಂತೇಳಿ ಈಗ ಸೋಲದೇವನಹಳ್ಳಿ ಪೊಲೀಸರು FIR ದಾಖಲಿಸಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ ನಿರ್ಜನ ಪ್ರದೇಶಕ್ಕೆ ಕಾರ್ನಲ್ಲಿ ಕರೆದೊಯ್ದು ಎಳೆದೊಯ್ದು ಅತ್ಯಾಚಾರ ಎಸಗಿದ್ದಾನೆ ಅನ್ನೋ ಆರೋಪ ಸಹ ಕೇಳಿ ಬಂದಿರತಕ್ಕಂಥದ್ದು. ಈ ಬಗ್ಗೆ ಸೋಲದೇವನಹಳ್ಳಿ ಪೊಲೀಸರು ಈಗಾಗಲೇ ಪಿಜಿ ಮಾಲೀಕ ಆಗಿರ್ತಕ್ಕಂಥ ಅಶ್ರಫ್ ಅನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಆತನಿಂದ ಸಹ ಮಾಹಿತಿ ಪಡೆದುಕೊಂತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಆ ತಡರಾತ್ರಿ ಆ ಘಟನೆ ನಡೆದ ನಂತರ ಆ ವಿದ್ಯಾರ್ಥಿನಿ, ಅತ್ಯಾಚಾರಕ್ಕೊಳಗಾದ ವಿದ್ಯಾರ್ಥಿನಿ ಏನಿದ್ದಾರೆ ಹೊರ ರಾಜ್ಯದಿಂದ ಬಂದು 10 ದಿನದ ಹಿಂದಷ್ಟೇ ಸಹ ಪಿಜಿಗೆ ಸೇರ್ಕೊಂಡಿದ್ರು. ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆಕೆಯ ದೂರು ಕೊಟ್ಟ ನಂತರ FIR ದಾಖಲಾಗುತ್ತೆ. ಅಂದ್ರೆ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಿಕೊಂಡಂತ ಸೋಲದೇವನಹಳ್ಳಿ ಪೊಲೀಸರು ತನಿಖೆಯನ್ನ ಕೈಗೊಳ್ತಾರೆ. ಪಿಜಿಗೆ ಹೋಗಿ ಪಿಜಿಯಲ್ಲಿ ಇದ್ದಂತ ಅಶ್ರಫ್ ಅನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅರೆಸ್ಟ್ ಮಾಡಿ ಆತನನ್ನ ಈಗ ಕರೆತಂದು ಮಾಜರ್ ಕೂಡ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈತ ಏನಾಯ್ತು ಏನು ಅನ್ನೋದ್ರ ಬಗ್ಗೆ ಸಹ ಆತನಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ. ಮತ್ತೆ ಮಹಿಳಾ ಪೊಲೀಸಿಂದ ಆ ಸಂತ್ರಸ್ತ ಯುವತಿ ಏನಿದೆ ವಿದ್ಯಾರ್ಥಿನಿ ಆಕೆಯಿಂದ ಸಹ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡು ಎಲ್ಲೇ ಆಯ್ತು ಏನಾಯ್ತು ಅನ್ನೋದ್ರ ಬಗ್ಗೆನೂ ಸಹ ಮಾಜರ್ ನಡೆಸ್ತಾ ಇದ್ದಾರೆ. ಮತ್ತೆ ಮುಖ್ಯವಾಗಿ ಆಕೆ 10 ದಿನದ ಹಿಂದಷ್ಟೇ ಸಹ ಬೆಂಗಳೂರಿಗೆ ಬಂದಿದ್ರು. ಈ ಪಿಜಿಗಳಲ್ಲಿ ಪಿಜಿ ಸೇಫ್ ಅನ್ನೋದು ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಯುವತಿಯರು ಓಡಾಡೋದಕ್ಕೆ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಪ್ರಕರಣಗಳು ನಡೀತಾ ಇದೆ. ಒಂದ್ ಕಡೆ ಕ್ರಿಮಿನಲ್ಗಳು ಕ್ರೈಮ್ ನಡೆಸ್ತಾ ಇದೆ, ಈ ಕಡೆ ಪಿಜಿ ಮಾಲೀಕನೇ ಸಹ ಅತ್ಯಾಚಾರ ಎಸಗಿರೋದು. ಪಿಜಿಗಳು ಮಹಿಳೆಯರಿಗೆ, ಯುವತಿಯರಿಗೆ, ವಿದ್ಯಾರ್ಥಿನಿಯರಿಗೆ ಎಷ್ಟು ಸೇಫು ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಮೂಡಿರ್ತಕ್ಕಂಥದ್ದು. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಸೋಲದೇವನಹಳ್ಳಿ ಪೊಲೀಸರು ಆತನನ್ನ ಕರೆದೊಯ್ದು ಮಾಜರ್ ನಡೆಸಿದ್ದಾರೆ. ನಂತರ ಕೋರ್ಟ್ಗೆ ಇವತ್ತು ರಜಾ ಇರೋದ್ರಿಂದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಆ ಪರಿಚಯ 10 ದಿನದ ಹಿಂದೆ ಬಂದಿರ್ತಾರೆ, ಪರಿಚಯ ಆಗಿರುತ್ತೆ. ನಂತರ ಆಕೆಯನ್ನ ಏಕಾಏಕಿ ಏನ್ ಹೇಳಿ ಕರ್ಕೊಂಡೋದ ಅನ್ನೋದ್ರ ಬಗ್ಗೆನೂ ಸಹ ಇನ್ವೆಸ್ಟಿಗೇಷನ್ ನಡೀತಾ ಇರ್ತಕ್ಕಂಥದ್ದು. ಕಾರ್ನಲ್ಲಿ ಕರೆದೊಯ್ದು ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಎಸಗಿದಾನೆ ಅನ್ನೋದು ಈಗ ಗಮನಕ್ಕೆ ಬಂದಿರತಕ್ಕಂಥದ್ದು. ಪೊಲೀಸರು ಇನ್ನೂ ಸಹ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ, ಮಾಜರ್ ನಡೆಸಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.